ಈ ವಿಡಿಯೋ ಪ್ರಾಯೋಜಕರು ಜನವೈದ್ಯ. ಡಾಕ್ಟರ್ ಹೋಮ್ ವಿಸಿಟ್ಗೆ ಹಿಂದೆ ಸಂಪರ್ಕಿಸಿ. ತಿರುಪತಿ ಬಾಲಾಜಿ ಗರ್ಭಗುಡಿಯನ್ನ ಯಾಕೆ ಮುಚ್ಚಲಾಗುತ್ತಿದೆ ಅನ್ನುವುದೇ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಬೇಕೆಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಆಂಧ್ರ ಪ್ರದೇಶ ರಾಜ್ಯದ ತಿರುಪತಿ ಜಿಲ್ಲೆಯಲ್ಲಿರುವ ತಿರುಮಲ ದೇವಸ್ಥಾನದ ಮುಖ್ಯ ಗರ್ಭಗುಡಿಯನ್ನ 2023ರಲ್ಲಿ 6 ರಿಂದ 8 ತಿಂಗಳ ಕಾಲ ಮುಚ್ಚುವ ಸಾಧ್ಯತೆ ಇದೆ. ತಿರುಮಲದ ಮುಖ್ಯ ಗರ್ಭಗುಡಿಯ ಮೇಲೆ ಇರುವ ವಿಮಾನ ಆಕೃತಿಯ ಅಂದರೆ 3 ಅಂತಸ್ತಿನ ಗೋಪುರ ಆನಂದ ನಿಲಯಕ್ಕೆ ಹೊದಿಸಲಾಗಿದ್ದ ಚಿನ್ನದ ಲೇಪನವನ್ನ ಬದಲಿಸಲು ತಿರುಮಲ ತಿರುಪತಿ ದೇವಸ್ಥಾನಂ ಅಂದರೆ ಟಿಟಿಡಿ ನಿರ್ಧರಿಸಿದೆ ಎಂದು ಇತ್ತೀಚೆಗೆ ಖಾಸಗಿ ಪತ್ರಿಕೆಯೊಂದು ವರದಿ ಮಾಡಿದೆ. ಸರಿಯಾದ ಆರೋಗ್ಯ, ಸಮಯಕ್ಕೆ ತಕ್ಕ ಸಿಗುವ ವೈದ್ಯರು, ಸರಿಯಾಗಿ ಟ್ರೀಟ್ಮೆಂಟ್ ಮಾಡುವ ಆಸ್ಪತ್ರೆಗಳು ಹಾಗೂ ನಿರಂತರವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವ ಒಂದೇ ಒಂದು ಸಂಸ್ಥೆ ಅದು ಜನವೈದ್ಯ. ಇದರ ಮಾಲೀಕರಾದ ಅಭಿತ್ ಶೆಟ್ಟಿ ಇದರ ಬಗ್ಗೆ ಏನು ಹೇಳುತ್ತಾರೆ ನೀವೇ ಕೇಳಿ. ಸಮಸ್ತ ಕರ್ನಾಟಕಕ್ಕೆ ಡಾಕ್ಟರ್ ಅಭಿತ್ ಶೆಟ್ಟಿ ಮಾಡೋ ನಮಸ್ಕಾರಗಳು. ನಮ್ಮ ಕನ್ನಡಿಗರು ಕರ್ನಾಟಕದ ಯಾವುದೇ ಭಾಗದಲ್ಲಿ ಇರ್ಬೋದು, ನೀವು ಈ ವಿಡಿಯೋನ ನೋಡ್ತಾ ಇರ್ಬೋದು, ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಕೂಡ ಇರ್ಬೋದು. ಇವಾಗ ನಿಮ್ಮ ಆರೋಗ್ಯದ ಸಮಸ್ಯೆಗೆ ನಿಮಗೆ ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ನೀವು ಜನವೈದ್ಯ ತಂಡದ ವೈದ್ಯರಿಂದ ಡೈರೆಕ್ಟಾಗಿ ಫೋನಲ್ಲಿ ಸಮಾಲೋಚನೆಯನ್ನು ಮಾಡ್ಕೊಬೋದು, ಕನ್ಸಲ್ಟೇಷನನ್ನು ಪಡ್ಕೊಬೋದು. ಈ ಕನ್ಸಲ್ಟೇಷನ್ ಪಡ್ಕೊಂಡ ನಂತರ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಯಾವ ಹಾಸ್ಪಿಟಲಲ್ಲಿ ಸಿಗುತ್ತೆ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಿಗೆ ನಿಮಗೆ ಹತ್ತಿರವಾಗಿರುವಂಥ ಯಾವ ಹಾಸ್ಪಿಟಲಲ್ಲಿ ಸಿಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ನಿಮ್ಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಏನಾದರೂ ಇದ್ದರೆ ಅದು ಯಾವ ಹಾಸ್ಪಿಟಲಲ್ಲಿ ನೀವು ಅಪ್ಲೈ ಮಾಡ್ಕೊಬೋದು. ಇದಿಷ್ಟು ಪೂರ್ತಿ ಇನ್ಫಾರ್ಮೇಷನನ್ನು ನಮ್ಮ ಡಾಕ್ಟರ್ ಮತ್ತು ನಮ್ಮ ತಂಡ ನಿಮಗೆ ಕೊಡ್ತಾ ಇದೆ. ನಿಮಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಿಲ್ಲ, ಮನೆಯಲ್ಲೇ ಚಿಕಿತ್ಸೆ ಪಡ್ಕೋಬೇಕು ಅಂತಂದ್ರೂ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಡಾಕ್ಟರ್ಸ್, ನರ್ಸಸ್ಸು ಅಥವಾ ಆರೈಕೆದಾರರು ಮನೆಗೆ ಬಂದು ಪೇಷಂಟನ್ನು ನೋಡ್ಕೋಬೇಕು ಅಂತಂದ್ರೂ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ನಂಬರ್ ನಿಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿ, ತುಂಬ ಜನರಿಗೆ ಇದು ಸಹಾಯ ಆಗುತ್ತೆ. ಧನ್ಯವಾದಗಳು. ನೂತನ ಚಿನ್ನದ ಲೇಪನ ಕಾರ್ಯ ಪೂರ್ಣಗೊಳ್ಳುವವರೆಗೆ ದೇವಸ್ಥಾನದ ಸಮೀಪ ತಾತ್ಕಾಲಿಕವಾಗಿ ವೆಂಕಟೇಶ್ವರನ ವಿಗ್ರಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬರುವ ಫೆಬ್ರವರಿ ತಿಂಗಳಲ್ಲಿ ಕೆಲಸ ಆರಂಭಗೊಳ್ಳಲಿದ್ದು ಈ ಚಿನ್ನದ ಲೇಪನ ಕಾರ್ಯ ಪೂರ್ಣಗೊಳ್ಳಲು 6 ತಿಂಗಳಾದರೂ ಬೇಕಾಗಬಹುದೆಂದು ಟಿಟಿಡಿ ಅಧ್ಯಕ್ಷ ವೈ.ವಿ. ಸುಬ್ಬರಾವ್ ತಿಳಿಸಿದ್ದಾರೆ. ಹಾಗಾದರೆ ಈ ಸಮಯದಲ್ಲಿ ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವುದಾದರೂ ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುವುದು ಸಹಜ. ಇದಕ್ಕಾಗಿಯೇ ಮುಖ್ಯ ದೇವಾಲಯದ ಪಕ್ಕದಲ್ಲಿಯೇ ತಾತ್ಕಾಲಿಕವಾಗಿ ತಿರುಪತಿ ವೆಂಕಟೇಶ್ವರನ ದೇವರ ತದ್ರೂಪಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಳ್ಳಲು ಯೋಜನೆ ಮಾಡಲಾಗಿದೆ ಎಂದು ಟಿಟಿಡಿ ಅಧಿಕಾರಿಗಳು ಇತ್ತೀಚೆಗೆ ಮಾಹಿತಿ ನೀಡಿದ್ದಾರೆ. ಬರುವ ವಾರದಲ್ಲಿ ಮುಂದಿನ ಕಾರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಆಗಮಶಾಸ್ತ್ರ ಸಲಹೆಗಾರರು, ಪುರೋಹಿತರು, ಸಿವಿಲ್ ಇಂಜಿನಿಯರ್ಗಳು, ಅಲ್ಲಿ ಕೆಲಸ ಮಾಡುವ ಕೆಲಸಗಾರರು ಮತ್ತು ಇತರ ತಂತ್ರಜ್ಞರೊಂದಿಗೆ ಸುದೀರ್ಘ ಚರ್ಚೆ ಮತ್ತು ಸಮಾಲೋಚನೆ ನಂತರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ. ಮೂಲ ದೇವಾಲಯವನ್ನು ಪುನಃಸ್ಥಾಪನವರೆಗೆ ಎಲ್ಲಾ ದೈನಂದಿನ ಆಚರಣೆಗಳನ್ನು ತಾತ್ಕಾಲಿಕ ದೇವಾಲಯದಲ್ಲಿ ಮಾಡಲಾಗುವುದು ಮತ್ತು ಭಕ್ತರಿಗೆ ದೇವರ ದರ್ಶನವನ್ನ ಇಲ್ಲೇ ಒದಗಿಸಲಾಗುವುದು ಎಂದು ಅಲ್ಲಿನ ಪುರೋಹಿತರಾದಂತಹ ದೀಕ್ಷಿತರು ಹೇಳಿದ್ದಾರೆ.
ಇದೇ ಸಂದರ್ಭದಲ್ಲಿ ಮೂಲ ದೇವಾಲಯದ ಗರ್ಭಗುಡಿಯೊಳಗೆ ಎಲ್ಲ ಕಡ್ಡಾಯ ಆಚರಣೆಗಳನ್ನು ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ನೀವೇನಾದರೂ ತಿರುಪತಿಗೆ ಹೋಗುವ ಬಯಕೆ ಇದ್ದರೆ, ವೆಂಕಟೇಶ್ವರನ ದರ್ಶನ ಪಡೆಯಲು ಇಚ್ಛಿಸಿದರೆ ಈ ಮಾಹಿತಿ ನಿಮಗೆ ಗೊತ್ತಿರಲಿ ಎಂದು ಈ ಮೂಲಕ ನಾವು ಕೂಡ ಹೇಳಲು ಇಚ್ಛಿಸುತ್ತೇವೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದರ ಬಗ್ಗೆ ನಾವು ಉತ್ತರ ಕೊಡಲು ಪ್ರಯತ್ನ ಮಾಡುತ್ತೇವೆ. ಇಂತಹದೇ ಮಾಹಿತಿಕರ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.